ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದಿಲ್ಲ ಬಟರ್ ಸ್ಟಿಕ್ಸ್. ನಾವು ಇದನ್ನು ಬಟರ್ ಸ್ಟಿಕ್ಸ್ ಅಂತ ಹೇಳ್ಬೋದು, ಬಟರ್ ಮುರುಕು ಅಂತ ಹೇಳ್ಬೋದು, ಬಟರ್ ಚಕ್ಲಿ ಅಂತ ಹೇಳ್ಬೋದು. ನಾವು ಹೆಸರು ಏನೇ ಕರೆದ್ರೂ ತುಂಬ ರುಚಿಯಾಗಿ ಹಾಗೂ ಅತ್ಯಂತ ಸರಳವಾಗಿ ಮಾಡೋದು. ನೋಡ್ತಾ ಇದ್ದೀರಲ್ಲ ವಿಧಾನನ ಎಷ್ಟೊಂದು ಈಸಿಯಾಗಿದೆ. ಚಕ್ಲಿ ರೌಂಡ್ ಹಾಕಿ ಅದನ್ನು ಹಗುರವಾಗಿ ತೆಗೆದು ಹಾಕುವಾಗ ಕಟ್ಟಾಯಿತು ಅನ್ನೋ ಹಾಗಿಲ್ಲ, ಕರಗುವಾಗ ಏನಾದರೂ ಕೆಟ್ಟೋಯ್ತು ಅನ್ನೋ ಹಾಗಿಲ್ಲ. ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಇಷ್ಟು ಸಿಂಪಲ್ಲಾಗಿ ಬರ್ತಾಯಿದೆ ನೋಡಿ. ಅದು ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಡೈರೆಕ್ಟ್ ಎಣ್ಣೆಯಲ್ಲಿ ಸುರುವುದು ಅದನ್ನು. ಹಾಗೆ ನೋಡಿ ಎಷ್ಟು ಸುರುವಿದ್ರೂ ಅದು ಹೇಗೆ ತಾನೇ ಬಿಟ್ಕೊಂಡ್ಬಿಡತ್ತೆ, ಬಿಡಿಯಾಗಿ ಬಿಟ್ಕೊಳತ್ತೆ. ಸ್ವಲ್ಪ ಅಳತೆನ ಗಮನದಲ್ಲಿಟ್ಕೊಂಡ್ರೆ ತುಂಬ ಸರಳವಾಗಿ ಬರುತ್ತೆ. ಆ್ಯಂಡ್ ತುಂಬ ಸುಲಭವಾಗಿರೋ ಹಿಟ್ಟು ಇದು. ಏನು ಸ್ಪೆಷಲ್ಲಾಗಿ ಮಾಡೋದಿರಲ್ಲ, ಮನೆಯಲ್ಲಿರೋ ಹಿಟ್ಟು ಉಪಯೋಗಿಸಿ ಮಾಡೋದು. ತುಂಬ ಕುರುಕಲಾಗಿದೆ. ಮತ್ತು ನೀವು ಇದನ್ನು ಎಷ್ಟು ದಿವಸ ಇಡ್ತೀರಾ ಅಷ್ಟು ದಿವಸನೂ ಅಷ್ಟೇ ಕುರುಕುರು ಆಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಪೊಳ್ಳಾಗಿರುತ್ತೆ. ನೋಡಿ ಎಷ್ಟು ಪೊಳ್ಳಾಗಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮಕ್ಕಳಿಗೂ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಸ್ನ್ಯಾಕ್ಸ್ ಇದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಒಂದು ಸಾರಿ. ನಾನು ಇದಕ್ಕೆ 4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮಾರ್ಕೆಟಲ್ಲಿರೋದು ತೊಗೋಬೋದು ಅಥವಾ ಮನೆಯಲ್ಲೇ ಅಕ್ಕಿ ತೊಳೆದು ಒಣಗಿಸಿ ಗಿರಣಿಗೆ ಹಾಕಿಸ್ಕೊಳ್ಬೋದು. ಹೀಗೆ ಮಾಡ್ಕೊಂಡಿರೋ 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಪುಟಾಣಿ ಹಿಟ್ಟು, 1/4 ಕಪ್ಪಷ್ಟು ಎಳ್ಳು, ಬಿಳಿ ಎಳ್ಳು ಮತ್ತು 2 ಸ್ಪೂನಷ್ಟು ಉಪ್ಪು ಹಾಕಿರೋದು. ನಾನು ಬಿಳಿ ಎಳ್ಳು ಉಪಯೋಗಿಸ್ತಾ ಇದ್ದೀನಿ, ಯಾಕೆಂದರೆ ಬಟರ್ ಚಕ್ಲಿ ತುಂಬ ಬೆಳ್ಳಗೆ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಅದು ನೀವು ಬೇಕಿದ್ದರೆ ಕರಿ ಎಳ್ಳು ಉಪಯೋಗಿಸ್ಕೋಬೋದು, ಅಜ್ವಾನನೂ ಉಪಯೋಗಿಸ್ಕೋಬೋದು. ಬಿಳಿಯಲ್ಲಿ ಯಾವುದು ಕಲರ್ ಮಿಕ್ಸ್ ಬೇಡ ಅನಿಸ್ತು ನನಗೆ, ಅದಕ್ಕೆ ಕೇವಲ ಬಿಳಿ ಎಳ್ಳು ಹಾಕಿರೋದು. ಈಗ 1ಕ್ಕೆ ಅರ್ಧದಷ್ಟು ನೀರು, ಅಂದರೆ ನಮ್ಮದು ಟೋಟಲ್ 5 ಕಪ್ ಹಿಟ್ಟಾಗಿತ್ತಲ್ವ, ಅದಕ್ಕೆ 2.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಕುದಿಯೋಕ್ಕೆ. ಅಲ್ಲಿ ನಾನು 2 ಚಮಚಷ್ಟು ಬೆಣ್ಣೆನ ಹಾಕಿದ್ದೀನಿ ನೀರಲ್ಲಿನೇ. ಕುದೀತಾ ಇರೋ ನೀರಿಗೆ ಬೆಣ್ಣೆ ಹಾಕಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿದ್ವಲ್ಲ, ಎಲ್ಲ ಸಾಮಾನು ಹಾಕಿ ಅದನ್ನು ಈಗ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಫ್ಲೇಮನ್ನು ಬಂದ್ ಮಾಡಿಬಿಡಿ. ಫ್ಲೇಮನ್ನು ಬಂದ್ ಮಾಡಿ ಹಿಟ್ಟನ್ನು ಚೆನ್ನಾಗಿ ಕುದಿಯೋ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಹಾಕಿರೋ ಹಿಟ್ಟಿಗೆ ಅರ್ಧದಷ್ಟು ನೀರು ಹಾಕಿದ್ವಲ್ಲ, ಅದು ಚೆನ್ನಾಗಿ ಹಿಟ್ಟು ಉಗ ಬರೋವರೆಗೂ ಸಾಕಾಗತ್ತೆ. ಇದನ್ನು ಸುಮಾರು 5ರಿಂದ 10 ನಿಮಿಷ ಮುಚ್ಚಿಟ್ಬಿಡೋಣ. ಆಮೇಲೆ ತೆಗೆದ್ಬಿಟ್ಟು ನಮಗೆ ಎಲ್ಲನೂ ಒಟ್ಟಿಗೆ ಮಾಡಿಕೊಳ್ದೆ ಸ್ವಲ್ಪ ತೆಗೆದ್ಬಿಟ್ಟು ನೀರು ಹಾಕಿ ಒಳ್ಳೆ ಚಕ್ಲಿ ಹಿಟ್ಟಿನ ಹದ ಇರುತ್ತಲ್ವ, ಹಾಗೆ ಬರೋವರೆಗೂ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಹಿಟ್ಟು ಬಿಸಿಯಾಗಿಯೇ ಇರುತ್ತೆ ಪಾತ್ರೆಯಲ್ಲಿ. ಎಷ್ಟು ಬೇಕು ಅಷ್ಟೇ ಕಲಿಸೋದ್ರಿಂದ ಹಗುರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಮತ್ತು ಒಮ್ಮೆ ಕಲಿಸ್ಕೊಳ್ದೇ ಇದ್ದರೆ ಹಿಟ್ಟು ಅರಳಲ್ಲ, ಅಂದರೆ ಚಕ್ಲಿ ಜಾಸ್ತಿ ಎಣ್ಣೆ ಕುಡಿಯಲ್ಲ. ಅದಕ್ಕೆ ನಾವು 2 ಒರಳಾಗುವಷ್ಟೇ ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನು ನಾವು ಚಕ್ಲಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಳ್ಳೋಣ. ಹೀಗೆ ಮಾಡಿದರೆ ಚಕ್ಲಿ ಜಾಸ್ತಿ ಎಣ್ಣೆ ಕುಡಿಯಲ್ಲ. ಈಗ ನೋಡಿ, ನಾನು ಚಕ್ಲಿ ಒತ್ತರಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಚಕ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೀಗ ಒಂದು ಕೆಳಗಡೆ ಚಪಾತಿ ಮಾಡೋದಿರತ್ತಲ್ಲ ಮಣೆ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿರೋದು. ಅದರ ಮೇಲೆ ನಾನು ಸಿಂಪಲ್ಲಾಗಿ ಲೈನ್ ಥರ ಚಕ್ಲಿನ ಹಾಕ್ತಾ ಹೋಗ್ತಾಯಿದ್ದೀನಿ. ಈಗ ನೋಡ್ತಾ ಇರೋ ಹಾಗೆ ಏನೂ ಡಿಫಿಕಲ್ಟಿ ಇಲ್ಲ, ರೌಂಡ್ ಬರ್ತಾ ಇಲ್ಲ, ಹಾಗೆ ಶೇಪ್ ಅನ್ನೋ ವಿಚಾರನೇ ಇಲ್ಲ ಇಲ್ಲಿ. ಹೀಗೆ ನೋಡಿ, ಅದು ಮತ್ತೆ ಮಧ್ಯೆ ಕಟ್ಟಾಗ್ತಾ ಇಲ್ಲ. ಇಷ್ಟುದ್ದ ಲೈನ್ ಹಾಕಿದೆ ನಾನು, ನೀವು ನೋಡ್ತಿರೋ ಹಾಗೆ ಎಲ್ಲೂ ಕಟ್ಟಾಗಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ ಹಿಟ್ಟು. ಇದು ಬಿಸಿನೀರಲ್ಲಿ ಬೆಣ್ಣೆ ಹಾಕಿ ಕಲಿಸೋದ್ರಿಂದ ಹೀಗಾಗತ್ತೆ ನೋಡಿ. ಈಗ ಆಯ್ತಲ್ವ, ಎಲ್ಲನೂ ನಾನು ಚಾಕು ಸಹಾಯದಿಂದ ಉಷ್ಟನ್ನು ಒಂದು ಪ್ಲೇಟಿಗೆ ಸರಿಸ್ಕೊತಾ ಇದ್ದೀನಿ. ಹೀಗೆ ಎಲ್ಲನೂ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಕರಿಯೋದು. ಇದನ್ನು ಒಂದೇ ಎರಡೇ ಹಾಕಬೇಕು ಅಂತ ಏನಿಲ್ಲ, ಎಲ್ಲನೂ ಒಟ್ಟಿಗೆ ಹಾಕಿದರೂ ತಾನಾಗೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಒಂದು ಸಾರಿ ಹಾಕಿ 1 ನಿಮಿಷಕ್ಕೆ ಅದನ್ನು ಮೀಡಿಯಮ್ ಫ್ಲೇಮ್ಗೆ ಮಾಡಿ, ಮುಂಚೆ ಹೈ ಫ್ಲೇಮಲ್ಲಿ ಎಣ್ಣೆ ಕಾಸ್ಕೊಂಡು ಆಮೇಲೆ ಎಣ್ಣೆ ಕಾದ ನಂತರ ಇವನ್ನ ಹಾಕಬೇಕು ಚಕ್ಲಿನ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿನೇ ಇವನ್ನ ಕರಿಬೇಕು. ತುಂಬ ಹೈ ಫ್ಲೇಮಲ್ಲಿ ಕರೆದ್ರೆ ಕಲರ್ ಕೆಂಪಗೂ ಆಗುತ್ತೆ ಮತ್ತು ಒಳಗಡೆ ಚೆನ್ನಾಗಿ ಬೇಯ್ಕೊಳ್ಳಲ್ಲ. ಈಗ ನೋಡಿ, ಬೆಳ್ಳಗೆ ಕಲರು ಚೆನ್ನಾಗಿ ಬಂದಿದೆ, ಹಾಗೆ ಒಳಗಡೆನೂ ಬೇಯ್ಕೊಂಡು ಕುರು ಆಗಿ ಇದೆ. ಹೀಗೆ ನಾವು ನಮ್ಮ ನೆಕ್ಸ್ಟ್ ಏನು ಉಳಿದಿರತ್ತಲ್ಲ ಹಿಟ್ಟನ್ನು ಅದೇ ರೀತಿ 2 ಒಬ್ಬಿ ಅಷ್ಟೇ ಕಲಿಸ್ಕೊಂಡ್ಬಿಟ್ಟು ಹೀಗೆ ಕರೆದುಕೊಳ್ಳೋಣ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು 1 ತಿಂಗಳ ಇಟ್ಟು ತಿನ್ಬೋದು, ಬಟ್ 1 ತಿಂಗಳವರೆಗೂ ಉಳಿಯಲ್ಲ ಅವು, ಅಷ್ಟು ಬೇಗನೆ ಖಾಲಿಯಾಗಿ ಹೋಗುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಅನ್ಕೋಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಮಾಡ್ಕೋಬೋದು. ತುಂಬ ಈಸಿಯಾಗಿ ಅರ್ಧ ಗಂಟೆಯಲ್ಲಿ ಸುಮಾರು 1 kgಯಷ್ಟು ಚಕ್ಲಿ ನಿಮಗೆ ರೆಡಿ ಆಗಿಬಿಡತ್ತೆ. ಮತ್ತು ಬೇರೆಯವ್ರು ಯಾರು ಹೆಲ್ಪ್ ಇಲ್ಲದೇ ಒಬ್ಬರೇ ಮಾಡ್ಕೋಬೋದು ಇದನ್ನು.
ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ನನಗೇನಾದ್ರು ಡೌಟ್ ಇದ್ರೂ ಕೇಳಿ, ಹಾಗೆ ನೀವು ಇದನ್ನು ಮಾಡಿದಾಗ ಟೇಸ್ಟ್ ಹೇಗೆ ಬಂತು ಅಂತಲೂ ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ನಂದು ಸ್ವಲ್ಪ ಆಡಿಯೋ ವರ್ಕ್ ಆಗಲಿಲ್ಲ, ಅದರ್ವೈಸ್ ಇದು ತುಂಬ ಚೆನ್ನಾಗಿ ಕುರುಕುರು ಆಗಿರೋ ವಾಯ್ಸನ್ನು ನಾನು ಹಾಕಬೇಕಿತ್ತು. ಅದು ಆಡಿಯೋ ನಾನು ಮತ್ತು ವಾಯ್ಸ್ ಕೊಟ್ಟಿರೋದು ಎರಡು ಮ್ಯಾಚ್ ಆಗಲಿಲ್ಲ, ಅದಕ್ಕೆ ಇದರಲ್ಲಿ ಬಂದಿಲ್ಲ ಅದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ.